ಅಲ್ಲ ಪ್ರಿಯಾ ಇಟ್ಟು ಸರಾಗಿ ನಾಕ್ ಹಿಂಗಂದ್ರೆ ಹೆಂಗೆ ಮತ್ತು ಮನ್ಯಾಗರ ಹೇಳಿ ಅಂತ ಹೇಳ್ತಿದ್ದಿ ಮತ್ತು ಹೇಳ್ರು ಈಗ ನನ್ಗೆ ಏನು ಮಾಡತ್ತಿ ಹೇಳಿ ಈಗ. ಏನಿಲ್ಲ, ನಿಮ್ಮ ಮನ್ಯಾಗ ಒಪ್ಪಿಸ್ಬೇಕು, ನಮ್ಮ ಮನ್ಯಾಗ ಒಪ್ಪಿಸ್ಬೇಕು ಅಷ್ಟೆ. ನಮ್ಮ ಮನ್ಯಾಗೇನೋ ಒಪ್ತಾರ, ಆದ್ರೆ ನಿಮ್ಮ ಮನ್ಯಾಗ ಸಂಪ್ರದಾಯ ಅದು ಇದು ಅನ್ಕೋತ. ಏನಿದು ಇಷ್ಟು ಸಡನ್ನಾಗಿ ಹಿಂಗೆ ಮಾತಾಡ್ದ? ಇಷ್ಟೊಂದು ರಪ್ಪಾಗಿ ನಂಗೆ ಮಾತಾಡ್ಬಿಡ, ನನಗೆ ತಡ್ಕೋದಾಗಂಗಿಲ್ಲ. ನಿನ್ನ ಬಿಟ್ಟು ಇರೋಕೆ ನನಗೂ ಆಗಲ್ಲ, ನನ್ನ ಬಿಟ್ಟು ನೀವು ಇರೋಕ್ಕಾಗಲ್ಲ ಅಂತ ಗೊತ್ತಿದ್ದು ಯಾಕೆ ಇಷ್ಟೊಂದು ರಪ್ಪಾಗಿ ಮಾತಾಡ್ತಿದ್ದೆ? ಇಲ್ಲ, ನನ್ನ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೋ. ಎರಡೂ ಕಡೆ ನಾನು ಒಪ್ಪಿಸ್ಬೇಕಂದ್ರೆ ಹೆಂಗಾಗ್ತೈತಿ? ನಿಮ್ಮ ಮನೆ ನೀವು ಒಪ್ಪಿಸಲ್ಲ? ಆಯಿತು, ನಾನು ನಮ್ಮ ಅಪ್ಪ ಅಮ್ಮನ ಜೋಡ ಮಾತಾಡ್ತೀನಿ, ನೀನು ನಿಮ್ಮ ಅಪ್ಪ ಅಮ್ಮನ ಜೋಡ ಮಾತಾಡು. ನಮ್ಮಮ್ಮ ಅಂತೂ ಒಪ್ಕೋತಾರ, ನಿಮ್ಮ ಮನೆಯಾಗೆ ಡೌಟು. ಹಂಗಾದ್ರೆ ಆಯ್ತಲ್ಲ, ಒಪ್ಕೊಂಡ್ರೆ ಆಯಿತು. ಕಾಸ್ಟ್ ಬೇರೆ ಬೇರೆ ಆಗಿದ್ದರೆ ಸ್ವಲ್ಪ ಟೆನ್ಷನು ಮತ್ತು ಯೋಚನೆ ಮಾಡಬೇಕಾಗಿತ್ತು. ಆದರೆ ನಮ್ಮ ಕಾಸ್ಟ್ ಒಂದೇ ಅಲ್ವಾ, ಯಾಕೆ ಟೆನ್ಷನು? ಹೋಗಿ ಮನೇಲಿ ಹೇಳು, ನೋಡೋಣ. ಆಯಿತು, ಬಾ ಊಟ ಮಾಡಿ ಹೋಗುವಂತೆ, ಹೋಟೆಲ್ನ ಊಟ ಮಾಡಿಸ್ತೀನಿ, ಕಳಿಸ್ತೀನಿ. ಬೇಡ, ಹಸು ಇಲ್ಲ, ನಾ ಈಗ ಮಾಡಿ ಬಂದೀನಿ. ಆಯ್ತು, ನೀವು ಹೋಗಿ. ಏನಪ್ಪ ಇವಳು ಹಿಂಗಂತಿದ್ದಾಳಲ್ಲ, ಹೆಂಗೆ ಮಾಡಲಿ? ನಾ ಹೋಗ್ತೀನಿ ಮನೇಲಿ, ಮೊದಲು ಒಪ್ಪಿಸ್ತೀನಿ. ಯವ್ವ, ಏನು ಮಾಡತ್ತೀಯವ ನೀನು? ಏನಿಲ್ವ, ಅಡುಗೆ ಮಾಡ್ಲಾಕತ್ತನು, ಏನು ಹೇಳು? ಯವ್ವ ಬೇ, ನಿನ್ನ ಥರ ಒಂದು ಮಾತಾಡಬೇಕಿತ್ತು. ಏನು ಮಾತಾ? ಯಾಕ ಎಷ್ಟು ಸಣ್ಣಗೆ ಮಾತಾಡತ್ತಲ್ಲ, ಏನು ಹೇಳ? ಈ ಕಡೆ ಹೇಳು, ನಿಂಗೆ ಗಾಡಿ ಹೇಳ್ಯಾನವ. ಈಗ ತಿರುಗಲ್ಲ ಹೇಳ್ತೀನಿ. ಹೇಳುವ, ನಂದಗದಾವು ಬಡ ಬಡ. ಏನು ಹೇಳು? ಏನಿಲ್ಲ ಬೇ, ನಾನು ಮಾತಾಡಿದ್ದೀವಲ್ಲ ವಿಚಾರ, ಅಪ್ಪನಿಗೆ ಹೇಳಿದ್ಯಾ? ಹೇಳಿ, ಆದ್ರೆ ನಿಮ್ಮಪ್ಪನೂ ಏನಂದಿಲ್ಲ, ಏನು ಕೇಳಿ ಮಾತಾಡ್ತೀನಿ. ಯಾಕೆ ಹಿಂಗೆ ಮಾಡಕತ್ತೀರಿ? ನೋಡು, ನೀವು ಬೇರೆ ಗಂಟಂದು ಮದುವೆ ಮಾಡ್ತೀನಿ, ನನ್ನ ಕೈಲಿ ಆಗಲ್ಲ, ಹೇಳ್ತೀನಿ ಕೇಳ್ರಿ. ಮತ್ತು ನೀವು ನಾನು ಹೇಳೋಕ್ಕಾಗ್ತಿಲ್ಲ, ಆದ್ರೆ ಅವನೇ ಮದುವೆ ಆಗೋಕ್ಕೆ. ಆತಮ್ಮ, ನೀ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ನಮ್ಮ ಮನ್ಯಾಗೂ ಏನು ಲವ್ ಮ್ಯಾರೇಜ್ ಆಗಿಲ್ಲತ್ತಲ್ಲ, ಆದ್ರೆ ಎಷ್ಟು ಸಡನ್ನಾಗಿ ಒಪ್ಕೋಬೇಕಂದ್ರೂ ನಮ್ಮ ಕೈಲೂ ಆಗಂಗಿಲ್ಲ. ಯಾಕಂದ್ರೆ ಹುಡುಗ ಹೆಂಗದಾನು ಏನು ಅಂತ ತಿಳ್ಕೊಬೇಕು, ಮತ್ತು ಅವ್ರ ಕಡೆ ಅದು ಹೆಂಗತ್ತ ತಿಳ್ಕೊಬೇಕಲ್ವ. ನೀವು ಲವ್ ಮಾಡೀನಿ ಅಂದ್ರಪ್ಪೆ, ಪ್ರೀತಿ ಮಾಡೀನ ಅಂದ್ರಪ್ಪೆ ನಾವು ಒಪ್ಕೊಂಡೇ ಬಿಡ್ಬೇಕನು? ಹಾಂ, ಈಗ ನೋಡ್ಲಾಕತ್ತೀಲ್ಲ, ಲವ್ ಮಾಡಿದ ಒಂದು ತಿಂಗಳಿಗೆನ ಹುಡುಗಿ ಸಾಯ್ಲಾಕತ್ತಿದ್ದು ತಿಳಿತಿದ್ದಿಲ್ಲ ನಿಮಗರೆ? ಹಂಗಲ್ಲವ, ಆ ಹುಡುಗ ಭಾಳ ಒಳ್ಳೆಯವದಾನ. ಮತ್ತು ಅವ್ರ ಮನೆಯ ಕಡೆ ನನಗೆ ಗೊತ್ತಿಲ್ಲ, ಆದ್ರೆ ಹುಡುಗ ಒಳ್ಳೆಯವದಾನ. ಹುಡುಗನಕೇನ ಎಲ್ಲ ಗಂಡು ಮಕ್ಕಳು ತಮ್ಮ ಹೆಂಡ್ರಿಗೆ ಚಲೋನೇ ಇರ್ತಾರೆ. ಹಂಗೆ ಪ್ರೀತಿ ಮಾಡುವಾಗ ಒಂಥರ, ಪ್ರೀತಿ ಮಾಡಿದ ಬಳಕ ಒಂಥರ. ಯಾಕಂದ್ರೆ ನೀವು ಅವ್ರ ಸೊತ್ತಾಗಿರೋತ್ತೆ ಗೊತ್ತಾದ ಬಳಕ ಅವರು ತಮ್ಮ ನಿಜವಾದ ರೂಪ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸುತ್ತಮುತ್ತ ಸ್ವಲ್ಪ ವಿಚಾರಿಸ್ಬೇಕಾಗೈತೆ ನಾವು. ನಂಗೆ ಗೊತ್ತಿಲ್ಲವ, ನೀವು ಏನು ಬೇಕಾದ್ರೆ ವಿಚಾರಿಸ್ಕೊಡ್ರಿ, ಏನು ಬೇಕಾದ್ರೆ ಅಲ್ಲಿ ಅವ್ನು ಕೆಟ್ಟ ಇರಲಿ ಒಳ್ಳೆಯವಾಗಿರಲಿ, ನಾ ಅವನ ಪ್ರೀತಿ ಮಾಡೀನಿ, ಅವನ ಮದುವೆ ಹಾಕಿ. ಮದುವೆ ಆದರೆ ಅವನ ಮದುವೆ ಹಾಕಿನಿ, ಇಲ್ಲ ಅದ ಮದುವೆನೇ ಆಗಂಗಿಲ್ಲ. ಆಯ್ತು ಬಿಡುವ, ಇಷ್ಟು ಟೆನ್ಷನ್ ಮಾಡ್ಕೋಬೇಡ. ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪರಾಣ ಮತ್ತು ನಿಮ್ಮ ತಮ್ಮರಾಣ ಮಾಡ್ಕೊತ್ಕೊಂಡು ಮಾತಾಡ್ತೀವಿ. ನೋಡ್ರಿ ಹೆಂಗೆ ಮಾಡ್ತೀರಿ, ನಂಗಂತೂ ಗೊತ್ತಿಲ್ಲ. ನಾನಂತೂ ಹೇಳೀನಿ, ನಿಮ್ಮ ಇಷ್ಟ. ಅಂದಮೇಲೆ ಏನು ಐದು ಹುಚ್ಚು ಹುಡುಗಿ ಹಿಂಗ್ಯಾಕೆ ಮಾತಾಡ್ತೈತೋ ಏನೋ, ತಿಳ್ಕೊಬೇಕು. ಒಂದು ಇಟ್ರೆ ಹೆತ್ತವ್ರ ಕಷ್ಟ ಹೆತ್ತವ್ರಿಗೆ ಗೊತ್ತು, ಇವಕ್ಕೇನು ಗೊತ್ತು? ಪ್ರೀತಿ ಮಾಡಿವು ಮದುವೆ ಮಾಡ್ಕೋತೀವಿ ಅಂತ ಹೇಳ್ತಾವ. ಹೆತ್ತವ್ರ ಕಷ್ಟ ಯಾರಿಗೆ ಗೊತ್ತು? ದಿವಸ ನ್ಯೂಸ್ನಾಗ ನೋಡ್ಲಾಕತ್ತೀವಿ, ನಮ್ಮ ಇದು ಬಗಲ್ ಅನ್ನೋಕತ್ತಾವ, ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಸತ್ಯ ಹಾಂ, ಇಲ್ಲ ಅದನ್ನು ಬರ್ರಿ, ಅಡುಗೆ ಮನೆ ಆಗೋದನ್ನು ಬರ್ರಿ. ಯಾಕೆ ಮಗಳು ಅಷ್ಟು ಬೇಸರ ಮಾಡ್ಕೊಂಡು ಕೊನೆಯಾಗ ಹೋದ್ಲು? ಏನ್ರಿ, ನಿಮ್ಗೆ ಹೇಳಿನಲ್ಲ ನೀನು, ಅದ ವಿಚಾರವಾಗಿ ಮಾತಾಡಕತ್ತಿದ್ಲು ನಾನು ಕೂಡ. ಹೆಂಗೆ ಏನಂತ ವಿಚಾರ ಮಾಡಿದ್ರಿ? ಏನು ವಿಚಾರ ಮಾಡೋದೈತಿ? ಹುಡುಗನೂ ಇದ್ದು ಅವದಾನ, ಲವ್ ಮಾಡ್ಯಾವತ್ತ ಪ್ರೀತಿ ಮಾಡ್ಯಾವು, ಮತ್ತೇನು ಮಾಡೋಕೆ ಬರಲ್ಲ. ಹುಡುಗು ನಮ್ಮ ಜಾತಿ ಅವದಾನ, ಕೊಟ್ಬಿಡೋನು ಅನಿಸ್ಲಾಗತ್ತೈತಿ. ಹಾಂ, ನೀವು ಇಷ್ಟು ಈಜಿಯಾಗಿ ಒಪ್ಕೋತಿರತ್ ನಾ ಅನ್ಕೊಂಡಿಲ್ಲಪ್ಪ ಮಾರಯ್ಯ. ನಾ ಅಂಜಿಬಿಟ್ಟಿದ್ನಿ.
ನನಗೆಲ್ಲ ಒಪ್ಪಿಗೆ ಇತ್ತು, ಆದರೆ ನಿಮಗೋಸ್ಕರ ನಾನು ಒಪ್ಕೊಂಡಿದ್ದಿಲ್ಲ ಇನ್ಕತಕ್ಕ. ಆದ್ರೆ ಚಲೋ ಆಯ್ತಾಳ ಬಿಡು. ನಮ್ಮದು ಊರಾಗ ದೊಡ್ಡ ಮನೆತನ ಐತಿ. ಈಗ ನಮ್ಮ ಹುಡುಗಿನ ಹಿಂಗೆ ಮಾಡೀನಿ ಅಂತ ಪ್ರೀತಿ ಮಾಡೀನಿ ಅಂತ ಹೇಳ್ತೈತಿ. ಅವರು ದೊಡ್ಡ ಮನೆಯಾರ, ನಾವು ದೊಡ್ಡ ಮನೆಯಾರ ಅಂದ್ಬೇಕು ಒಪ್ಕೊಳ್ಳೋದು ಒಂದು ಮಾತಾದ್ರೆ, ನಾವು ಇದ ಊರಾಗಿದ್ದು ಬಾಳೆ ಮಾಡ್ಬೇಕಾದಾರ. ಇದೇ ಊರಾಗಿತ್ತು ನಮ್ಮ ಮರ್ಯಾದೆ ನಾವು ಕಳ್ಕೊಂಡ್ವಿ ಅಂದ್ರೆ ನಮಗೆ 4 ಮಂದಿ ನಡ್ಬಾರ್ದು ನಿಂತ ಬಾಳೆ ಮಾಡೋಕ್ಕಾಗಂಗಿಲ್ಲ. ಏನು ಮಾಡೋಕ್ಕೆ ಬರಲ್ಲ, ಒಪ್ಕೊಳಕಬೇಕು. ಮಕ್ಳು ಪ್ರೀತಿ ಮಾಡಿವತ್ತ ಹುಚ್ಚತನ ತೋರಿಸ್ಬಾರ್ದಲ್ಲ. ಅದಕ್ಕೆ ದೊಡ್ಡವ್ರದ ನಾವೇ ಒಪ್ಕೊಂಡ್ಬಿಟ್ರೆ ಅವ್ರಿಗೆ ಸಲೀಸಾಗ್ತೈತಿ. ಹುಡುಗ ಕೆಟ್ಟದನ ಏನಾರೇ ಕೆಟ್ಟ ಚಟ ಐತಿ ಅಂದ ಬಳಕ ನಾವು ಯೋಚನೆ ಮಾಡಬೇಕಿತ್ತು. ಆದರೆ ಏನು ಮಾಡೋಕೆ, ಹುಡುಗ ಬಂಗಾರದಂಥ ಅದಾನ, ಊರಾಗ ಮೆಡಿಕಲ್ ಇಟ್ಕೊಂಡಾನಲ್ಲ, ಮತ್ತು ಡಾಕ್ಟ್ರು ಅದಾನ. ಏನು ಮಾಡೋದು, ಒಪ್ಕೋಬೇಕಾಯ್ತು. ಒಪ್ಕೊಂಡು ನಾವೇ ದೊಡ್ಡವ್ರು ನಿಂತು ಮದುವೆ ಮಾಡಬೇಕಲ್ಲ ಅವ್ರನ್ನ. ಈಗ ನಾವು ಹೆಂಗಾದ್ರೂ ಗಂಡನ್ನ ತೆಗೆದು ನೋಡಿ ಮದುವೆ ಮಾಡಬೇಕಾಗಿತ್ತು. ಆದ್ರೆ ಗಂಡ ಹೆಂಗಿರ್ತಾನೋ ಏನು ಅಂತ ಗೊತ್ತಾಗ್ತಿದ್ದಿಲ್ಲ. ಇವು ಇದ್ದೂರಾಗ ಕಣ್ಣು ಮುಂದೆ ಆಡಿ ಬೆಳೆದಿದ್ದ ಮಗ ಐತಿ, ಅವಂಗ ಕೊಟ್ರ ಆತ. ಆಯ್ತದ ಹೇಳ್ತೀನಿ, ಆಕಿ ಕೊನೆ ಮುಕ್ಕೊಂಡಾಳ, ಹೋಗಿ ಹೇಳಿ ಬರ್ತೀನಿ. ನೀವು ಚಾದು ಮಾಡಿಕೊಡ್ಲೇನು? ಮಾಡಿಕೊಡಪ್ಪ ಮಾರಯ್ಯ, ಮಾಡಿಕೊಡು. ತಲೆ ಭಾಳ ಹೊಡಿಲತ್ತೈತಿ. ಹೊರ ಕಡೆ ಹೋಗಿದ್ನಿ, ನೀರು ಬಿಟ್ಟು ಬಂದೀನಿ. ಇದಕ್ಕೆ ಚಾ ಮಾಡಿಕೊಡು, ಹೋಗ್ತೀನಿ. ನೀವ್ಯಾಕೆ ಹೋಗಕ್ಕೆ ಹೋಗಿದ್ರಿ? ಯಾರಿಗೂ ಹೇಳ್ಬೇಕಲ್ಲ. ಇಲ್ಲ, ಆ ರಂಗ ಬಂದಿಲ್ಲ ಇವತ್ತು, ನಾಳೆ ಬರ್ತಾನಂತ. ಇಲ್ಲ, ನಾವು ಮಾಡೋದು ನಮ್ಮದು ಸ್ವಲ್ಪ ನೋಡ್ದು ಹೊಟ್ಟೆ ಹೆಂಗೆ ಬಂದೈತಿ, ಸ್ವಲ್ಪ ನಾವು ಸುಧಾರಿಸ್ಬೇಕಲ್ಲ ಏನು. ಆಯ್ತಾಯ್ತು ರೀ, ನೋಡ್ರಿ ನೀವು ನಾ ಮಾಡ್ಕೊಂಬರ್ತೀನಿ, ಚಹಾ ಮಾಡ್ಕೊಂಬರ್ತೀನಿ ನೋಡ್ರಿ. ಹಾಯ್, ಎಲ್ಲರೂ ಹೆಂಗದರಿ, ಆರಾಮದರಿ ಅಂತ ಅಂದ್ಕೊಂಡೀನಿ. ಈ ಕತೆ ನನಗೆ ತುಂಬ ಹತ್ತಿರವಾಗಿರೋ ಒಂದು ಚಾನಲ್ ನಡೆಸ್ತಿರೋ ವ್ಯಕ್ತಿ ಕತೆ ಇದು. ಆ ಚಾನಲ್ ಹೆಸರು ಹೇಳಂಗಿಲ್ಲ, ಆ ವ್ಯಕ್ತಿ ಹೆಸರು ಹೇಳಂಗಿಲ್ಲ. ಈ ಕತೆ ನಿಮ್ಗೆ ಹೆಂಗೆ ಇಷ್ಟ ಆಗ್ತೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನನಗೂ ಭಾಳ ಮನಸ್ಸಿಗೆ ಹತ್ತೈತಿ ಅವ್ರ ಕತೆ. ಅಲ್ಪ ಸ್ವಲ್ಪ ಗೊತ್ತೈತಿ ಅಷ್ಟರೊಳಗನ. ಇದಾಗ ಕಾಲ್ಪನಿಕನೂ ಭಾಳ ಅದಾವ, ಮತ್ತು ಸ್ವಲ್ಪ ಆಗಿದ್ದು ಘಟನೆನೂ ಭಾಳ ಅದಾವ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಅವ್ರಿಗೆ ವೈಯಕ್ತಿಕವಾಗಿ ಅಂತ ನಾ ತೊಗೊಂಡು ಮಾಡಾಕತ್ತಿಲ್ಲ, ನನ್ನ ಮನಸ್ಸಿಗೆ ಭಾಳ ಐತೆ ಇದು ಕತೆ. ಅದಕ್ಕೆ ನಿಮಗೂ ಇಷ್ಟ ಆಗ್ಬಹುದು ಅಂತ ಅಂದ್ಕೊಂಡು ನಾ ಮಾಡ್ಲಾಕತ್ತೀನಿ. ಇದರ ಮೇನ್ ಕ್ಯಾರೆಕ್ಟರ್ ಪ್ರಿಯಾ ಮತ್ತು ಹುಡುಗ ಅವ್ರದ್ದು ಐತಿ ಕತೆ. ನೋಡ್ರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅವ ಇಲ್ಲೇ ಕೂತಿಯ? ಎಲ್ಲಿ ಹಾಳಾಗಿ ಹೋಗ್ಬೇಕಿತ್ತಪ್ಪ, ಮನ್ಯಾಗ ಕುಂಡಿರ್ಬೇಕಲ್ಲ. ಮನ್ಯಾಗ ಕೂತನು ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊತ ತಿರ್ಗಾಡ್ತೀರ ಅನ್ಬಳಕ. ನಾವೆಲ್ಲಿ ಹೋಗಿ ಹಾಳ್ಬಾವಿ ಬೀಳ್ದ ಕೇಳು, ಇಲ್ಲೇ ಕುಂಡಿರ್ಬೇಕಲ್ಲ ಮನ್ಯಾಗನ. ಯಾಕವ್ವ, ಏನಾಯ್ತು? ಏನಾಗ್ಬೇಕಪ್ಪ, ಏನಾಗಬೇಕಾಗಿತ್ತು ಹೇಳು. ಏನಿಲ್ಲ, ಸುಮ್ಮ ಕೂತಿದ್ವಿ. ಯಾಕೆ ಬಾಬಿ, ಏನಾಯ್ತು ಹೇಳು? ನಮ್ಮ ಮನ್ಯಾಗ ನೋಡಿ ವಿಷಯನ ನಮ್ಮ 3ನೇದವರಿಂದ ತಿಳ್ಕೊಬೇಕಲ್ಲ, ಅದಕ್ಕೆ ನಮಗೆ ಕಷ್ಟ ಆಗಂಗತೈತಿ. ನಮ್ಮ ಮನ್ಯಾನಾದ್ರೆ ನಮಗೆ ಬಂದು ಹೇಳಿದ್ರೆ ಅದೊಂದು ಮಾತಾಕಿತ್ತು. ಆದ್ರೆ ನಾವು 3ನೇದವರಿಂದ ತಿಳ್ಕೊಬೇಕಲ್ಲ, ಮನಸ್ಸಿಗೆ ಭಾಳ ನೋಕತ್ತಪ್ಪ. ಏನವ ಅದು ವಿಷಯ? ನಮ್ಮ ಮನ್ಯಾಗ ನಡೆಯೋದಿತ್ತಲ್ಲಪ್ಪ, ಪ್ಯಾರ್, ಲವ್, ಆ ವಿಷಯ. ಅವ್ವ, ಆ ವಿಷಯನ ನಿನ್ಗಾರು ಹೇಳ್ರವ? ಅಲ್ಲೇನೋ ಗುಡಿ ಅಂತ ನಿಂತು ಮಾತಾಡಕತ್ತಿದ್ರತ್ತ. ನಿನ್ನ ಬಿಟ್ಟು ಅಕ್ಕಿ ಇರೋಕ್ಕಾಗಲತ್ತ, ಆಕಿನ ಬಿಟ್ಟು ನಿನ್ನ ಇರೋಕ್ಕಾಗಲತ್ತ. ಅದ ವಿಷಯ. ಮತ್ತೇನೇನಾಯ್ತು? ಆ ವಿಷಯಕ್ಕೋಸ್ಕರ ನನ್ನ ಮೇಲೆ ಕಮ್ಮ ಕೋಪ, ನಿನ್ನ ಕೋಪ? ಅದ ವಿಷಯ ಮಾತಾಡ್ಬೇಕಂತ ಬಂದೀನಿ. ಅವು ಈಗ ನಾ ಹುಡುಗಿನ ಮದುವೆ ಆಗ್ತೀನಿ, ಮದುವೆ ಆಗ್ಬೇಕು ಅನ್ಕೊಂಡಿನಿ ಬೇವ. ನೇರವಾಗಿ ನನ್ನಂತರ ಬರ್ಬೇಕಲ್ಲಪ್ಪ ನೀನು ಹೇಳಕ. ಮತ್ತು ಹುಡುಗಿ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ನನ್ನ ಹತ್ತೆ ಒಪ್ಕೊಂಡ್ರೆ ಒಪ್ಕೋತಾರೆ, ಒಪ್ಕೊಳಿಕೆ ಬಿಡ್ತಾರೆ. ಆಗ ಮಾತು ಕಟ್ಕೊಂಡು ನಮ್ಗೇನಾಗಬೇಕಾಗೈತಿ ಅಲ್ಲ? ಇಲ್ಲಿ ಯಾರ ಕಿಮ್ಮತ್ತೈತಿ? ನಿಮ್ಮ ಅಪ್ಪ ಅಂತೂ ನೀ 5 ವರ್ಷದಾಗ ಬಿಟ್ಬಿಟ್ಟು ಹೋದ. ಈಗ ಇಟ್ಟು ದಿವಸ ಹೊಟ್ಟಿಗೆ ಬಟ್ಟೆ ಕಟ್ಕೊಂಡು ನೀನು ಸಾಕಿಲ್ಲಪ್ಪ, ಇಂಥ ಮಾತನ್ನ ಕೇಳಬೇಕಾದದ್ದ ಕೇಳಬೇಕಲ್ಲ. ತಪ್ಪಾತು ಬಾಬಿ, ನಾನು ನಿನ್ನಂತರ ಹೇಳ್ಬೇಕಂತ ಬಂದೀನಿ. ಈ ಗ್ಯಾಪ್ನಾಗ ಯಾವ ಹೇಳ್ಯಾನು ಏನು ತಪ್ಪಾತು. ಇಲ್ಲಿ ನೋಡು ಮಗನ, ನಿನ್ನ ಮೇಲಂತೂ ನನಗೆ ಸಿಕ್ಕಿಲ್ಲ. ಆದರೆ
ಇಂಥ ಮಾತನ್ನ ಇನ್ನೊಬ್ರ ಕಡೆಯಿಂದ ನಂಗೆ ಕೇಳಕ್ಕೆ ಇಷ್ಟ ಆಗಲ್ಪ. ನಾ ಇಷ್ಟು ದಿವಸ ಹತ್ತು ಇನ್ನೊಬ್ರ ಕಡೆ ಸರಿದುಕೊಂಡ್ರಪ್ಪ ಅಂತ ಅನ್ಸ್ಕೊಂಡಿಲ್ಲ ಒಂದು ಸಲ. ಅಂಥದ್ರಾಗ ಈಗ ನೀ ಸಡನ್ನಾಗಿ ಇಂಥ ಮಾತನ್ನು ಕೇಳೋಕ್ಕಾಗಂಗಿಲ್ಲ. ಯಾರಾಕಿ ಹುಡುಗಿ? ಆ ಹುಡುಗಿ ಹೆಸರು ಪ್ರಿಯಾ ಅಂತವ. ಈ ಊರಾಗದಾರಲ್ಲ ಗೌರು ಬರ್ಮಪ್ಪ ಅವ್ರ ಮಗಳು. ಹಾಂ, ಅವ್ರ ಮಗ? ನಾ ಯಾರೋ ತಿಳ್ಕೊಂಡೀನಿ. ಆ ಹುಡುಗಿ ಅಂತದಲ್ಲ, ಯಾವ ಗ್ಯಾಪ್ನಾಗೊಲೆ ಇದು? ನಾನು ಅವಳು ಒಂದೇ ಕಾಲೇಜ್ನಲ್ಲಮ್ಮ ಓದ್ತಿದ್ದು ಮೊದಲು. ಧಾರವಾಡದಾಗ ಓದ್ತಿದ್ದು. ಈಗ ಇಲ್ಲಿ ಬಂದ ಬೆಳಗ್ಗೆ ಕೂನಾಗಿದ್ದು ಮಾತಾಡಿದ್ದು. ನಾ ಆಕಿನ ಇಷ್ಟಪಟ್ಟು ನಾ ಪ್ರಪೋಸ್ ಮಾಡಿ ಒಪ್ಕೊಂಡ್ಳು. ಈಗ ಹೆಂಗಪ್ಪ, ಮದುವೆ ಆಗ್ಬೇಕತ್ತೀರ? ನೀ ಏನು ಹೇಳ್ತೀವ? ಹಾಂ, ನಾ ಬ್ಯಾಡಂದ್ರೆ ಬಿಟ್ಬಿಡ್ತೀಯ ಆಕಿನ? ಯವ್ವ ಬೇ, ನನ್ನ ಮಗನ ಆಸೆನೇ ನನ್ನ ಆಸೆ. ನನ್ಗೆ ಇನ್ನೊಬ್ರ ಕಡೆಯಿಂದ ಕೇಳೋದಾಗಲ್ಲಪ್ಪ. ಆದರೆ ನನ್ನ ಮಗ ಏನು ಇಷ್ಟಪಡ್ತಾನ ಅದನ್ನ ನಾನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದು, ಇನ್ನು ಮುಂದೆನೂ ಮಾಡೋದು. ಹುಡುಗಿನೂ ಚಲೋ ಐತಿ, ನಾನು ಕೇಳೀನಿ ಇನ್ನೊಬ್ರ ಬಾಯ್ಲಿ. ಯಾಕ ತಡ ಮಾಡೋದು? ಆಗ್ಬಿಡ್ಲಿ ಲಗ್ನ. ಆಮ ಯವ್ವ ಬೇ, ಥ್ಯಾಂಕ್ಸ್. ಇಷ್ಟು ಸಲೀಸಾಗಿ ನೀವು ಒಪ್ಕೋತೀವಿ ಅಂತ ಅನ್ಕೊಂಡಿದ್ದಿಲ್ಲ. ನಾವಿಬ್ರು ಎಷ್ಟು ಗಾಬರಿ ಆಗಿದ್ದೀವು ಅಂದ್ರೆ ಅದಕ್ಕೆ ಹೇಳೋಕ್ಕಾಗಂಗಿಲ್ಲ. ಆಯ್ತಾ, ನಾಳೆ ಹುಡುಗಿನ ಮನೆ ಕಡೆ ಹೋಗಿ ಬರೋಣ, ಹೋಗಿ ಮಾತಾಡ್ಕೊಂಡು ಬರೋಣ. ಆಯ್ತಾ?